ಇದು ರಾಜ್ಯದಲ್ಲಿ ಗೊಬ್ಬರದ ಸಮಸ್ಯೆ ಆದರೆ ಇನ್ನು ಕೊಲ್ಲಿ ಯುದ್ಧದಿಂದ ತೈಲ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ. ದೇಶದಲ್ಲಿ ಗ್ಯಾಸ್ ರೇಟ್ ಕೂಡ ಈಗಾಗಲೇ ಜಾಸ್ತಿ ಆಗಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಕೂಡ ಆಗಿದೆ. ಈಗ ಕೇಂದ್ರ ಸರ್ಕಾರ ಡೀಸೆಲ್ ತುಂಬಿಸಿಕೊಳ್ಳುವುದಕ್ಕೂ ಕೂಡ ಒಂದು ಷರತ್ತನ್ನು ಹಾಕೋದಕ್ಕೆ ಮುಂದಾಗಿದೆ. ನಮ್ಮ ದೇಶದಲ್ಲಿ ಇನ್ನು ಮುಂದೆ ದೊಡ್ಡ ದೊಡ್ಡ ಲಾರಿಗಳು, ಟ್ರಕ್ಗಳು, ಬಸ್ಗಳು ಡೀಸೆಲ್ ಹಾಕಿಸ್ಕೊಳ್ಳೋದಕ್ಕೆ ಹೊಸ ನಿಯಮವನ್ನು ಜಾರಿಗೆ ಮಾಡಲಾಗಿದೆ. ಜಾಗತಿಕ ತೈಲ ಪೂರೈಕೆ ಸಮಸ್ಯೆ ಆಗ್ತಿರೋದಕ್ಕೆ ಸ್ಥಳೀಯವಾಗಿ ತೈಲ ಕೊರತೆ ತಪ್ಪಿಸೋದಕ್ಕಾಗಿ ಕೇಂದ್ರ ಸರ್ಕಾರ ಡೀಸೆಲ್ ಖರೀದಿಗೆ ಮಿತಿಯನ್ನು ಹೇರಿದೆ. ಯಾವುದೇ ಡೀಸೆಲ್ ವಾಹನಗಳಾಗಲಿ ದಿನಕ್ಕೆ ಒಂದು ಸಲ ಮಾತ್ರ ಡೀಸೆಲ್ ಹಾಕಿಸ್ಕೊಳ್ಬೇಕು. ಅದು 200 ಲೀಟರ್ವರೆಗೆ ಮಾತ್ರ. 200 ಲೀಟರ್ ಮೇಲೆ ಡೀಸೆಲ್ ತುಂಬಿಸಿಕೊಳ್ಳುವ ಹಾಗಿಲ್ಲ ಅಂಥೇಳಿ ಆದೇಶವನ್ನು ನೀಡಲಾಗಿದೆ. ತೈಲ ಕಂಪನಿಗಳು ಪೆಟ್ರೋಲ್, ಡೀಸೆಲ್ ಬಂಕ್ಗಳಿಗೆ ಈ ಆದೇಶವನ್ನು ಕೇಂದ್ರ ಸರ್ಕಾರ ಹೊರಡಿಸಿದೆ. ಜೊತೆಗೆ ಕ್ಯಾನ್ಗಳಲ್ಲಿ, ಡ್ರಮ್ಗಳಲ್ಲಿ ಡೀಸೆಲ್ ತುಂಬಿಸಿಕೊಳ್ಳೋದಕ್ಕೆ ಹೋಗೋದಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಒಂದು ವಾಹನಕ್ಕೆ ಒಂದು ದಿನಕ್ಕೆ 200 ಲೀಟರ್ ಡೀಸೆಲ್ ಮಾರಾಟ ಮಾಡಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ಸುತ್ತೋಲೆಯ ಅಂಶ. ಇನ್ನು ಕೈಗಾರಿಕೆಗಳು ಡ್ರಮ್ಗಳಲ್ಲಿ ಪೆಟ್ರೋಲ್, ಡೀಸೆಲ್ಗಳನ್ನು ಖರೀದಿಸುವಂತಿಲ್ಲ. ಅದಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಕೈಗಾರಿಕೆ ಬಳಕೆಗೆ ಅನುಮತಿ ಪತ್ರಗಳಿದ್ದರಷ್ಟೇ ಬಂಕ್ಗಳಲ್ಲಿ ಅವರು ಹೋಗಿ ಡೀಸೆಲ್ ಅಥವಾ ಪೆಟ್ರೋಲ್ಗಳನ್ನು ಖರೀದಿಸಬಹುದು. ಡೀಸೆಲ್, ಪೆಟ್ರೋಲನ್ನು ಬಂಕ್ಗಳಲ್ಲಿ ಬಿಟ್ಟು ಬೇರೆ ಕಡೆಗಳಲ್ಲಿ ಮಾರುವಂತೆಯೂ ಕೂಡ ಇಲ್ಲ ಅನ್ನೋದನ್ನು ಕಟ್ಟುನಿಟ್ಟಾಗಿ ಹೇಳಲಾಗಿದೆ. ಯಾಕಂದರೆ ಕಾಳಸಂತೆಯಲ್ಲಿ ಪೆಟ್ರೋಲ್, ಡೀಸೆಲನ್ನು ಮಾರಾಟ ಮಾಡಿದರೆ ಅಂಥವರ ವಿರುದ್ಧ ಕಠಿಣ ಕ್ರಮಕ್ಕೂ ಕೂಡ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರಗಳು ಬಂಕ್ ಮಾಲೀಕರು ಈ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಕೂಡ ಸ್ಪಷ್ಟವಾಗಿ ಹೇಳಲಾಗಿದೆ. ಇಂದಿನಿಂದ 90 ದಿನಗಳು ಈ ತೈಲ ಖರೀದಿ ಮಿತಿಯ ಆದೇಶ ಜಾರಿಯಲ್ಲಿರುತ್ತೆ. ಇನ್ನು LPG ಸಿಲಿಂಡರ್ ಕೊರತೆ ಆದಾಗಲೂ ಕೇಂದ್ರ ಸರ್ಕಾರ ಇದೇ ಥರ ರೂಲ್ಸನ್ನು ಮಾಡಿತ್ತು. ಒಂದು ಗೃಹ ಬಳಕೆ ಸಿಲಿಂಡರ್ ಖರೀದಿಸಬೇಕಾದ್ರೆ 35 ದಿನ ಕಾಯಬೇಕಿತ್ತು. ದೇಶದಲ್ಲಿ LPG ಕೊರತೆ ಸರಿ ಹೋದ ಮೇಲೆ ನಿಯಮಗಳನ್ನು ಸಡಿಲಿಕೆ ಮಾಡಲಾಗಿದೆ. ಈಗ ಬೃಹತ್ ವಾಹನಗಳಿಗೆ ಬೇಕಿರುವ ಡೀಸೆಲ್ಗೆ ಹಾಗೂ ಪೆಟ್ರೋಲ್ ಮೇಲೆ ಅವಲಂಬನೆ ಆಗಿದ್ದ ಕೈಗಾರಿಕೆಗಳಿಗೆ ಮಿತಿಯನ್ನು ಹೇರಿದೆ ಸರ್ಕಾರ. ಇದಕ್ಕೆ ಮುಖ್ಯ ಕಾರಣ ತೈಲದ ಕೊರತೆ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಯಾವುದೇ ಕೊರತೆ ಇಲ್ಲ. ಆದರೆ ಪೆಟ್ರೋಲ್, ಡೀಸೆಲ್ ಖರೀದಿ ಗಣನೀಯವಾಗಿ ಹೆಚ್ಚಳ ಆಗ್ತಾ ಇದೆ. ವಾಹನಗಳ ಮಾಲೀಕರು, ಉದ್ಯಮಿಗಳು ಸ್ಟಾಕ್ ಮಾಡಿಕೊಳ್ಳೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇದರಿಂದಾಗಿ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೇಡಿಕೆ 15ರಿಂದ 20% ಏರಿಕೆಯನ್ನು ಕಂಡಿದೆ. ಅಂದರೆ ನಾರ್ಮಲ್ಗಿಂತ ಹೆಚ್ಚಾಗಿ ಖರೀದಿ ಆಗ್ತಾ ಇದೆ. ಸರ್ಕಾರಿ ತೈಲ ಕಂಪನಿಗಳಲ್ಲಿ ಪೆಟ್ರೋಲ್ ಬೇಡಿಕೆ 4.8%ನಷ್ಟು ಹೆಚ್ಚಳ ಕಂಡಿದೆ. ಡೀಸೆಲ್ ಖರೀದಿ ಪ್ರಮಾಣ 6.4% ಏರಿಕೆಯನ್ನು ಕಂಡಿದೆ. ಖಾಸಗಿ ತೈಲ ಕಂಪನಿಗಳ ಬೇಡಿಕೆಯ ಪ್ರಮಾಣ 58%ನಷ್ಟು ಹೆಚ್ಚಾಗಿರುವಂಥದ್ದು ಇಲ್ಲಿ ಗಮನಾರ್ಹವಾದ ಸಂಗತಿ. ವಿದೇಶಗಳಿಂದ ಕಚ್ಚಾ ತೈಲ ತರಿಸಿಕೊಳ್ಳುವಂಥದ್ದು ಒಂದು ಕಡೆ ಸಮಸ್ಯೆ ಆಗ್ತಾ ಇದೆ. ಇದರಿಂದಾಗಿ ತೈಲ ಕಂಪನಿಗಳಿಗೆ ಪ್ರತಿದಿನ 500 ಕೋಟಿ ರೂಪಾಯಿಯಷ್ಟು ನಷ್ಟ ಆಗ್ತಾ ಇದೆ. ತೈಲ ಹಡಗುಗಳ ಮೇಲೆ ಆಗ್ತಿರುವಂತಹ ದಾಳಿಗಳಿಂದ ಕೂಡ ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸುವಂತಾಗಿದೆ. ಕೇಂದ್ರ ಸರ್ಕಾರದ ಈ ಆದೇಶವನ್ನು ಈಗ ಪೆಟ್ರೋಲ್ ಬಂಕ್ಗಳು ಪಾಲಿಸಲೇಬೇಕು. ಒಂದು ವಿಷಯ ಇಲ್ಲಿ ನಾವು ನೆನಪಿಟ್ಕೊಳ್ಳೇಬೇಕು. ಈ ನಿಯಮಗಳೆಲ್ಲ ಡೀಸೆಲ್ ಹಾಕಿಸಿಕೊಳ್ಳೋ ದೊಡ್ಡ ಲಾರಿಗಳು, ಟ್ರಕ್, ಬಸ್ಗಳಿಗಷ್ಟೇ ಅನ್ವಯ ಆಗುತ್ತೆ. ಮಾಮೂಲಿಯಾಗಿ ಬೈಕು, ಕಾರುಗಳಿಗೆ ಯಥಾವತ್ತಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗುತ್ತೆ. ಅದರಲ್ಲಿ ಯಾವುದೇ ಆತಂಕ ಬೇಕಾಗಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಈ ಒಂದು ತೈಲ ಖರೀದಿಗೆ ಹೊಸ ನಿಯಮಗಳನ್ನು ಜಾರಿ ಮಾಡ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಭೀಕರ ಯುದ್ಧ.